16,500 ಅಡಿ ಎತ್ತರದಲ್ಲಿ ಎತ್ತರದ ಹಿಮಾಲಯವು ನಿಶ್ಶಬ್ದವಾಗಿದೆ, ಹೆಪ್ಪುಗಟ್ಟುವಂತಿದೆ ಮತ್ತು ಮಾನವ ಜೀವನಕ್ಕೆ ಸಂಪೂರ್ಣವಾಗಿ ಪ್ರತಿಕೂಲವಾಗಿದೆ. ಪ್ರತಿ ವರ್ಷ 1 ತಿಂಗಳ ಕಾಲ ನೂರಾರು ಮಾನವ ತಲೆಬುರುಡೆಗಳಿಂದ ತುಂಬಿರುವ ಕಪ್ಪು ಸರೋವರವನ್ನು ಬಹಿರಂಗಪಡಿಸಲು ಮಂಜುಗಡ್ಡೆ ಕರಗುತ್ತದೆ. ಇವು ಶತಮಾನಗಳಷ್ಟು ಹಳೆಯ ಅವಶೇಷಗಳಾಗಿವೆ. ಅನೇಕರು ಇನ್ನೂ ಸಂರಕ್ಷಿಸಲ್ಪಟ್ಟ ಮಾಂಸ ಮತ್ತು ಕೂದಲನ್ನು ಹೊಂದಿದ್ದು ಕಣ್ಣಿಲ್ಲದ ಗುಳಿಗಳಿಗೆ ಅಂಟಿಕೊಂಡು ಆಕಾಶದತ್ತ ನೋಡುತ್ತಿವೆ. ಇದು ಒಂದು ನೈಜ ಸ್ಥಳವಾಗಿದೆ. ಭಾರತದ ಉತ್ತರಾಖಂಡ ರಾಜ್ಯದ ತ್ರಿಶೂಲ್ ಪರ್ವತದ ತಪ್ಪಲಿನಲ್ಲಿರುವ ರೂಪ್ಕೊಂಡ್. ಈ ಎತ್ತರದಲ್ಲಿ ಅವುಗಳ ಉಪಸ್ಥಿತಿಯು ಭೌತಿಕವಾಗಿ ಅಸಾಧ್ಯವಾಗಿದೆ. ಇದು ನೂರಾರು ಜನರನ್ನು ತಕ್ಷಣವೇ ಕೊಂದ ಘಟನೆಗಾಗಿ ದಶಕಗಳ ಸುದೀರ್ಘ ಶೋಧನೆಗೆ ಕಾರಣವಾಗಿದೆ. 1942ರಲ್ಲಿ ಭಾರತದ ಬ್ರಿಟಿಷ್ ಆಡಳಿತಗಾರರು ಎತ್ತರದ ಹಿಮಾಲಯದ ಗುಪ್ತಚರ ಕುರುಡು ಹಾದಿಗಳ ಮೂಲಕ ರಹಸ್ಯ ಜಪಾನೀಸ್ ಆಕ್ರಮಣಕ್ಕೆ ಹೆದರಿದ್ದರು. ಹರಿಕಿಶನ್ ಮಧ್ವಾಲ್ ಎಂಬ ಅರಣ್ಯ ರೇಂಜರ್ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಸರೋವರದ ಅಂಚನ್ನು ತಲುಪಿದರು. ಕರಗುತ್ತಿರುವ ಮಂಜುಗಡ್ಡೆಯು ಹೆಪ್ಪುಗಟ್ಟಿದ ಮಾನವ ಅಸ್ಥಿಪಂಜರಗಳಿಂದ ತುಂಬಿರುವುದನ್ನು ಅವರು ಕಂಡುಕೊಂಡರು. ಅವರ ಚರ್ಮದ ಬೂಟುಗಳು ಮತ್ತು ಚಳಿಗಾಲ ಉಡುಪುಗಳು ಇನ್ನೂ ಬಹುಮಟ್ಟಿಗೆ ಹಾಗೆಯೇ ಇದ್ದವು. ಇವು ಸುಧಾರಿತ ಜಪಾನೀಸ್ ಪಡೆಯ ಅವಶೇಷಗಳಾಗಿರಬಹುದು ಎಂದು ಹೆದರಿದ ಬ್ರಿಟಿಷ್ ಸರ್ಕಾರವು ರಹಸ್ಯ ತನಿಖಾ ತಂಡವನ್ನು ಸ್ಥಳಕ್ಕೆ ಧಾವಿಸುವಂತೆ ಮಾಡಿತು. ತಂಡಕ್ಕೆ ಯಾವುದೇ ಆಧುನಿಕ ಶಸ್ತ್ರಾಸ್ತ್ರಗಳು ಅಥವಾ ಉಪಕರಣಗಳು ಕಂಡುಬರಲಿಲ್ಲ. ಅವರ ಆಶ್ಚರ್ಯಕ್ಕೆ ಮೂಳೆಗಳು ಶತಮಾನಗಳಷ್ಟು ಹಳೆಯದಾಗಿ ಕಾಣುತ್ತಿದ್ದವು. ಹೊಸ ಸಿದ್ಧಾಂತಗಳು ಹೊರಮೊಮ್ಮಿದವು. ಬಹುಶಃ ಇವರು ರೇಷ್ಮೆ ಮಾರ್ಗದಲ್ಲಿ ಕಳೆದು ಹೋದ ಟಿಬೆಟಿಯನ್ ವ್ಯಾಪಾರಿಗಳು ಅಥವಾ 1841ರಲ್ಲಿ ಹಿಮಪಾತದಲ್ಲಿ ಸಿಲುಕಿಕೊಂಡ ಜನರಲ್ ಜೊರಾವರ್ ಸಿಂಗ್ ಅವರ ಸೈನ್ಯವಾಗಿರಬಹುದು. ಆದರೆ ಈ ಸ್ಥಳವು ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರ ಅವಶೇಷಗಳನ್ನು ಹೊಂದಿತ್ತು. ಮಿಲಿಟರಿ ಘಟಕ ಅಥವಾ ಎತ್ತರದ ವ್ಯಾಪಾರ ಕಾರವಾನದಲ್ಲಿ ಇರದ ಗುಂಪುಗಳು. ತಾರ್ಕಿಕ ಸಿದ್ಧಾಂತಗಳು ವಿಫಲವಾದಾಗ ತನಿಖಾಧಿಕಾರಿಗಳು ನಂದಾದೇವಿ ದೇವಿಯ ತೀರ್ಥಯಾತ್ರೆಯ ಬಗ್ಗೆ ಸ್ಥಳೀಯ ಜಾನಪದ ಹಾಡಿನ ಕಡೆಗೆ ಗಮನಹರಿಸಿದರು. ನರ್ತಕರು ಮತ್ತು ಸಂಗೀತಜ್ಞರನ್ನು ಶಾಂತ ಪರ್ವತಗಳಿಗೆ ತರುವುದರಿಂದ ತೀರ್ಥಯಾತ್ರೆಯ ಪವಿತ್ರ ನಿಯಮಗಳನ್ನು ಉಲ್ಲಂಘಿಸಿದ ಜಾಜ್ಧವಲ್ ರಾಜನ ಬಗ್ಗೆ ಈ ಹಾಡು ಹೇಳುತ್ತದೆ. ಕೋಪಿಸಿದ ದೇವಿಯು ಹಠಾತ್ ವಿಧ್ವಂಸಕ ಮತ್ತು ಹಡಿನಿ ಹಾಗೆ ಭಾರೀ ಚಂಡಮಾರುತವನ್ನು ಸೃಷ್ಟಿಸಿದಳು. ಹೆಪ್ಪುಗಟ್ಟುವ ಆಕಾಶದಿಂದ ದೈತ್ಯ ಕಬ್ಬಿಣದಷ್ಟು ಗಟ್ಟಿಯಾದ ಆಲಿಕಲ್ಲಿನ ಮಳೆಯನ್ನು ಸುರಿಸಿದಳು. ತೆರೆದ ಪರ್ವತದ ಬದಿಯಲ್ಲಿ ಯಾವುದೇ ಆಶ್ರಯವಿಲ್ಲದೆ ರಾಜನ ಇಡೀ ರಾಜ ಮೆರವಣಿಗೆಯು ಬೀಳುವ ಮಂಜುಗಡ್ಡೆಯಿಂದ ನಜ್ಜಬುಜ್ಜಾಗಿ ಸಾವನ್ನಪ್ಪಿತು. ವರ್ಷಗಳ ಕಾಲ ಇದನ್ನು ಸ್ಥಳೀಯ ಮೂಢನಂಬಿಕೆ ಎಂದು ತಳ್ಳಿ ಹಾಕಲಾಯಿತು. ಪುರಾಣದ ಮೂಲಕ ಸಂಕ್ಲಿಷ್ಟ ರಹಸ್ಯವನ್ನು ವಿವರಿಸಲು ಉದ್ದೇಶಿಸಲ್ಪಟ್ಟ ಅಸಾಧ್ಯವಾದ ಕಥೆಯಿದು. 20ನೇ ಶತಮಾನದ ಮಧ್ಯದಲ್ಲಿ ಇಂಗಾಲ ಕಾಲಗಣನೆಯು ಮೂಳೆಗಳನ್ನು ಕ್ರಿಸ್ತಶಕ 850ರ ಆಸುಪಾಸಿನಲ್ಲಿ ಇರಿಸುವುದರಿಂದ ಇತಿಹಾಸಕಾರರನ್ನು ಅಚ್ಚರಿಪಡಿಸಿತು. 2004ರಲ್ಲಿ ನ್ಯಾಷನಲ್ ಜಿಯೋಗ್ರಾಫಿಕ್ ಆಧುನಿಕ DNA ಮತ್ತು ಫೊರೆನ್ಸಿಕ್ ಪರೀಕ್ಷೆಯನ್ನು ಅವಶೇಷಗಳಿಗೆ ಅನ್ವಯಿಸಲು ತಜ್ಞರ ತಂಡವನ್ನು ಕಳುಹಿಸಿತು. ಫೊರೆನ್ಸಿಕ್ ಪ್ರತಿಯೊಂದು ತಲೆಬುರುಡೆ ಮತ್ತು ಭುಜದ ಮೂಳೆಯು ಅಷ್ಟೇ ಕ್ರಿಕೆಟ್ ಚೆಂಡಿನ ಗಾತ್ರದ ರುಂಡನೆಗೊಳುಗಳಿಂದ ಉಂಟಾಗುವ ಸಮಾನವಾದ ಆಳವಾದ ಮುರಿವುಗಳನ್ನು ಹೊಂದಿರುವುದನ್ನು ಕಂಡುಹಿಡಿಯಿತು. ನಿರುತ್ತರ ಪ್ರಭಾವದ ಕೋನಗಳು, ಹೊಡೆತಗಳು ಮೇಲಿನಿಂದ ಬಂದಿವೆ ಎಂಬುದನ್ನು ಸಾಬೀತುಪಡಿಸಿದವು. ಆದಿಮ ಕಾಲದ ಆಲಿಕಲ್ಲಿನ ಮಳೆಯ ಕಥೆಗೆ ವೈಜ್ಞಾನಿಕ ಆಧಾರವನ್ನು ಒದಗಿಸಿದವು. ಸಾವಿನ ಕಾರಣ ದೃಢಪಟ್ಟಂತೆ ವೈಜ್ಞಾನಿಕ ಸಮುದಾಯವು ರಹಸ್ಯವನ್ನು ಪರಿಹರಿಸಲಾಗಿದೆ ಎಂದು ಘೋಷಿಸಿತು. ದಂತಕಥೆ ನಿಜವೆಂದು ಸಾಬೀತಾಯಿತು. ಆದರೆ 2019ರಲ್ಲಿ ಹಾರ್ವರ್ಡ್ ಮತ್ತು ಬೀರ್ಬಲ್ ಸಾಹ್ನಿ ಸಂಸ್ಥೆಯ ವಿಜ್ಞಾನಿಗಳು ಅಸ್ಥಿಪಂಜರಗಳ ಸಂಪೂರ್ಣ ಜೀನೋಮ್ಗಳನ್ನು ಅನುಕ್ರಮಿಸಿದಾಗ ನಿರೂಪಣೆ ಮತ್ತೆ ಬದಲಾಯಿತು. ಈ ಜನರು ಒಂದೇ ಚಂಡಮಾರುತದಲ್ಲಿ ಸತ್ತಿಲ್ಲ ಎಂದು ಡೇಟಾ ಬಹಿರಂಗಪಡಿಸಿತು. ಅವರ ಸಾವಿನ ಗುಲಾಮಿಗಳು ವಾಸ್ತವವಾಗಿ ಶತಮಾನಗಳಿಂದ ಪ್ರತ್ಯೇಕಗೊಳಿಸಲ್ಪಟ್ಟಿದ್ದವು. ಅಲ್ಲದೆ ಅನೇಕ ಬಲಿಪಶುಗಳ DNA ಸ್ಥಳೀಯ ಜನಪದಕ್ಕೆ ಹೊಂದಾಣಿಕೆಯಾಗಿರಲಿಲ್ಲ. ಬದಲಾಗಿ ಸಾವಿರಾರು ಮೈಲಿಗಳಷ್ಟು ದೂರದಲ್ಲಿರುವ ಆನುವಂಶಿಕ ಮೂಲಗಳನ್ನು ಸೂಚಿಸುತ್ತಿತ್ತು. ದೂರದ ಖಂಡಗಳ ಪ್ರವಾಸಿಗಳು ಹಿಮಾಲಯದಲ್ಲಿ 16,500 ಅಡಿ ಎತ್ತರಕ್ಕೆ ಏರುವುದಕ್ಕೆ ಕಾರಣವೇನು ಎಂಬ ಹೊಸ ಪ್ರಶ್ನೆಗಳನ್ನು ಈ ಪುರಾವೆ ಹುಟ್ಟುಹಾಕಿದೆ. ಈ ಜನರು ಸ್ಥಳೀಯ ತೀರ್ಥಯಾತ್ರೆಯ ಭಾಗವಾಗಿರದಿದ್ದರೆ
ಶತಮಾನಗಳಷ್ಟು ಹಳೆಯ ಜಾನಪದವು ಇನ್ನೂ ಪರಿಹಾರವಲ್ಲ, ಬದಲಾಗಿ ವೈರುಧ್ಯ. 2019ರ DNA ಪುರಾವೆಗಳು ಅಸ್ತಿತ್ವದಲ್ಲಿರುವ ನಿರ್ಣಯವನ್ನು ಕಿತ್ತುಹಾಕಿದವು, ಪರಿಹರಿಸಲ್ಪಟ್ಟ ರಹಸ್ಯವನ್ನು ಬಗೆಹರಿಯದ ಜಾಗತಿಕ ಪ್ರಶ್ನೆಗಳ ಹೊಸ ಗುಂಪಿನೊಂದಿಗೆ ಬದಲಾಯಿಸಿತು.